ದಾವಣಗೆರೆಯ ಶಕ್ತಿ ದೇವತೆ ದುಗ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನೋ ಗಂಭೀರ ಆರೋಪವನ್ನ ಬಿಜೆಪಿ ಮುಖಂಡ ಮಾಡ್ತಾ ಇದ್ದಾರೆ. ಇದರಲ್ಲೂ ಎಸ್ ಮಲ್ಲಿಕಾರ್ಜುನ್ ಅವರ ಕೈವಾಡ ಇದರ ಹಿಂದೆ ಇದೆ ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು. ದುಗ್ಗಮ್ಮ ದೇವಿ ದೇವಸ್ಥಾನದಿಂದ 150 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿದೆ ಅಂತ ಹೇಳಿ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಆರೋಪ ಮಾಡಿದ್ದಾರೆ. ಚಿನ್ನಾಭರಣವನ್ನ ಇಬ್ಬರಿಗೆ ಮಾರಾಟ ಮಾಡಲಾಗಿದೆ. 9 ವರ್ಷಗಳಿಂದ ಕಾರ್ಯದರ್ಶಿ ನೇಮಕ ಮಾಡಿಲ್ಲ. ಚಿನ್ನಾಭರಣ ಕಳ್ಳರನ್ನ ಕೂರಿಸಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಎಷ್ಟು ಪಾಲು ಹೋಗಿದೆ ಅಂತ ಹೇಳಿ ನೇರವಾಗಿ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಯಶವಂತರಾವ್ ಜಾಧವ್. ಬಿಜೆಪಿ ಮುಖಂಡನ ಆರೋಪವನ್ನ ಅಲ್ಲಗಳೆದಿದ್ದಾರೆ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್. ಜೊತೆಗೆ ಯಶವಂತರಾವ್ ಜಾಧವ್ ವಿರುದ್ಧ ಕಿಡಿಕಾರಿದ್ದಾರೆ. ಬೇರೆ ಕೆಲಸ ಇಲ್ವಾ ಅವರಿಗೆ? ಎಲ್ಲದಕ್ಕೂ ನೀತಿ ಧರ್ಮ ಇರುತ್ತೆ, ಅದನ್ನು ಬಿಟ್ಟು ಹೋಗಬಾರದು. ಪೂಜಾರಿ ಕಳ್ತನ ಮಾಡಿದ್ದಾನೆ ಅನ್ನೋ ಸುದ್ದಿ ಬಂತು. ಹೀಗಾಗಿ ಟ್ರಸ್ಟ್ನವರು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ವಿ ಅಷ್ಟೇ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಏನ್ ಬೇರೆ ಕೆಲಸ ಇಲ್ಲ ಅವನಿಗೆ, ಏನಂತ ಹಗಲಲ್ಲ ನೋಡಷ್ಟು ನೋಡ್ತಾರ ಜನನು. ಎಲ್ಲದಕ್ಕೂ ಒಂದು ರೀತಿ ನೀತಿ ಧರ್ಮ ಇರ್ತತಿ, ಅದು ಬಿಟ್ಟು ಯಾರು ಹೋಗಬಾರದು. ಇದೆಲ್ಲ ಅಲ್ಲ, ಅದು ಪೂಜಾರಪ್ಪೇನೋ ಕದ್ದನ ಅಂತ ಬಂತು. ನಾವು ಅದಕ್ಕೂ ಒಂದು ಮೀಟಿಂಗ್ ಕರೆದ್ರು, ಕಮಿಟಿಯವರು ಕರೆದ್ಬಿಟ್ಟು ಹೋಗಿ ಏನೇನಾಗೈತಿ ಏನು ಅಂತ ಕುರಂಕುಷವಾಗಿ ಪರಿಶೀಲನೆ ಮಾಡಿ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತದಾರ. ಮಾಡಾಗಿದ್ಮೇಲೆ ಕರೆಕ್ಟಾಗಿ ಗೊತ್ತಾಗತಿ. ಅದ್ರಾಗ ರಾಜಕೀಯ ತರದೇನಿದೆ. ಕೊಟ್ರ ಕಂಪ್ಲೇಂಟ್ ಕೊಡ್ಲಿಲ್ಲ ಪೊಲೀಸರು ಯಾಕೆ ಬರ್ತಾರೆ? ಕಾರ್ಯಾಧ್ಯಕ್ಷ ಸ್ಥಾನ ಇನ್ನೂ 9 ವರ್ಷ ಅವರು ಯಾಕೆ ನೇಮಕ ಮಾಡಿಲ್ಲ ಅನ್ನೋದು ಸೆಕ್ರೆಟರಿ ಎಲ್ಲಿದು ಮಾಡ್ತಾರ. ಈಗ ಮರಿಯಣ್ಣ ಇಲ್ಲ, ಈಗ ಇನ್ಚಾರ್ಜ್ ಅಂತ ಅದಾರ. ಇನ್ಚಾರ್ಜ್ ಅವರೇ ಮಾಡ್ತಾರ. ಅದೇ ಇವತ್ತು ಹೇಳಿಸ್ಕೊಂಡು ಮಾಡೋದೇನೇ ಬೇಕಾಗಿಲ್ಲ ನಮಗೆ. ದಾವಣಗೆರೆಯ ಶಕ್ತಿ ದೇವತೆ ದುಗ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನೋ ಗಂಭೀರ ಆರೋಪವನ್ನ ಬಿಜೆಪಿ ಮುಖಂಡ ಮಾಡ್ತಾ ಇದ್ದಾರೆ. ಇದರಲ್ಲೂ ಎಸ್ ಮಲ್ಲಿಕಾರ್ಜುನ್ ಅವರ ಕೈವಾಡ ಇದರ ಹಿಂದೆ ಇದೆ ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು. ದುಗ್ಗಮ್ಮ ದೇವಿ ದೇವಸ್ಥಾನದಿಂದ 150 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿದೆ ಅಂತ ಹೇಳಿ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಆರೋಪ ಮಾಡಿದ್ದಾರೆ. ಚಿನ್ನಾಭರಣವನ್ನ ಇಬ್ಬರಿಗೆ ಮಾರಾಟ ಮಾಡಲಾಗಿದೆ. 9 ವರ್ಷಗಳಿಂದ ಕಾರ್ಯದರ್ಶಿ ನೇಮಕ ಮಾಡಿಲ್ಲ. ಚಿನ್ನಾಭರಣ ಕಳ್ಳರನ್ನ ಕೂರಿಸಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಎಷ್ಟು ಪಾಲು ಹೋಗಿದೆ ಅಂತ ಹೇಳಿ ನೇರವಾಗಿ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಯಶವಂತರಾವ್ ಜಾಧವ್. ಬಿಜೆಪಿ ಮುಖಂಡನ ಆರೋಪವನ್ನ ಅಲ್ಲಗಳೆದಿದ್ದಾರೆ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್. ಜೊತೆಗೆ ಯಶವಂತರಾವ್ ಜಾಧವ್ ವಿರುದ್ಧ ಕಿಡಿಕಾರಿದ್ದಾರೆ. ಬೇರೆ ಕೆಲಸ ಇಲ್ವಾ ಅವರಿಗೆ? ಎಲ್ಲದಕ್ಕೂ ನೀತಿ ಧರ್ಮ ಇರುತ್ತೆ, ಅದನ್ನು ಬಿಟ್ಟು ಹೋಗಬಾರದು. ಪೂಜಾರಿ ಕಳ್ತನ ಮಾಡಿದ್ದಾನೆ ಅನ್ನೋ ಸುದ್ದಿ ಬಂತು. ಹೀಗಾಗಿ ಟ್ರಸ್ಟ್ನವರು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ವಿ ಅಷ್ಟೇ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಏನ್ ಬೇರೆ ಕೆಲಸ ಇಲ್ಲ ಅವನಿಗೆ, ಏನಂತ ಹಗಲಲ್ಲ ನೋಡಷ್ಟು ನೋಡ್ತಾರ ಜನನು. ಎಲ್ಲದಕ್ಕೂ ಒಂದು ರೀತಿ ನೀತಿ ಧರ್ಮ ಇರ್ತತಿ, ಅದು ಬಿಟ್ಟು ಯಾರು ಹೋಗಬಾರದು. ಇದೆಲ್ಲ ಅಲ್ಲ, ಅದು ಪೂಜಾರಪ್ಪೇನೋ ಕದ್ದನ ಅಂತ ಬಂತು. ನಾವು ಅದಕ್ಕೂ ಒಂದು ಮೀಟಿಂಗ್ ಕರೆದ್ರು, ಕಮಿಟಿಯವರು ಕರೆದ್ಬಿಟ್ಟು ಹೋಗಿ ಏನೇನಾಗೈತಿ ಏನು ಅಂತ ಕುರಂಕುಷವಾಗಿ ಪರಿಶೀಲನೆ ಮಾಡಿ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತದಾರ. ಮಾಡಾಗಿದ್ಮೇಲೆ ಕರೆಕ್ಟಾಗಿ ಗೊತ್ತಾಗತಿ. ಅದ್ರಾಗ ರಾಜಕೀಯ ತರದೇನಿದೆ. ಕೊಟ್ರ ಕಂಪ್ಲೇಂಟ್ ಕೊಡ್ಲಿಲ್ಲ ಪೊಲೀಸರು ಯಾಕೆ ಬರ್ತಾರೆ?
ಕಾರ್ಯಾಧ್ಯಕ್ಷ ಸ್ಥಾನ ಇನ್ನೂ 9 ವರ್ಷ ಆದ್ರೂ ಯಾಕೆ ನೇಮಕ ಮಾಡಿಲ್ಲ ಅನ್ನೋದು ಅವರು ಸೆಕ್ರೆಟರಿ ಎಲ್ಲಿದೆ ಮಾಡ್ತಾರ. ಈಗ ಮರಿಯಣ್ಣ ಇಲ್ಲ ಈಗ ಇನ್ಚಾರ್ಜ್ ಅಂತ ಅದಾರ, ಇನ್ಚಾರ್ಜ್ ಅವರೇ ಮಾಡ್ತಾರ. ಅದೇ ಇವತ್ತು ಹೇಳಿಸ್ಕೊಂಡ್ ಮಾಡೋದೇನು ಬೇಕಾಗಿಲ್ಲ ನಮಗೆ.